ನಿಮಗೆ ರೈತರ ಮೇಲಿರೋ ಪ್ರೀತಿ ನೋಡಿ ನನಗೆ ನಿಮ್ಮ ಮೇಲೆ ಪ್ರೀತಿ ಬಂದ್ಬಿಡ್ತು. ಯಾಕೆಂದ್ರೆ ನಾನು ರೈತರ ಕುಟುಂಬದಿಂದ ಬಂದವನಲ್ವಾ. ನೋಡ್ತಾ ಇರೋ, ಬೆಂಗಳೂರಲ್ಲಿ ಮನೆಗಳೆಲ್ಲ ಖಾಲಿಯಾಗಿ ರೈತರು ಭೂಮಿನೇ ಆಗೋಯ್ತದೆ. 4 ದಿನ ಅನ್ನ ನೀರು ಯಾನು ಕೊಡಬೇಡಿ, ಆಗ ಅವರಾಗಿದ್ದು ಅವರೇ ದಾರಿಗೆ ಬರ್ತಾರೆ. ಜಾನಿ ಅವರೇ, ನಾ ನಿಮ್ಗೋಸ್ಕರ ಪಂಚ್ ತಂದೀವ್ನಿ. ಪಾರೋರೆ, ಅದು ಪಂಚಲ್ಲ, ಲಂಚು. ಜಾಡ ಪಾರೋರೆ, ಕೊನೆಗಾಲದಲ್ಲಿ ಮನುಷ್ಯನ ಹತ್ರ ಎಷ್ಟೇ ದುಡ್ಡಿದ್ರು ಪ್ರೀತಿ ಒಂದೇ ಬರೋದು ಅಂತ ನೀವು ತೋರಿಸ್ಕೊಟ್ಬಿಟ್ರಿ. ಪಾರೋರೆ, ನಿಮ್ಗೆ ರೈತರು ಕಂಡ್ರೆ ಎಷ್ಟು ಪ್ರೀತಿ ಅಂತ ಸಾಬೀತು ಮಾಡ್ಬಿಟ್ರಿ. ಜಾನಿ ಅವರೇ, ನಾನು ಅವತ್ತೇ ಹೇಳಿಲ್ವಾ ನಾನ್ ರೈತರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ. ಪಾರೋರೆ, ನಿಮ್ಗೆ ರೈತರು ಕಂಡ್ರೆ ಎಷ್ಟು ಪಿರುತಿ ಅದೋ ನನ್ನ ಹೆಂಡತಿಗೆ ನನ್ ಕಂಡ್ರೆ ಅಷ್ಟೇ ದ್ವೇಷ ಅದೆ. ನಾನು ವ್ಯವಸಾಯ ಮಾಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಊಟನೂ ಆಗದೆ ಕಳಿಸ್ಬಿಟ್ಲು. ಜಾನಿ ಅವರೇ, ನೀವ್ ಯಾನು ಯೋಚನೆ ಮಾಡ್ಬೇಡಿ, ನಾನ್ ನಿಮ್ಗೋಸ್ಕರ ಒತ್ತಾರೆ ಮಧ್ಯಾಹ್ನ ರಾತ್ರಿ ಎಲ್ಲ ಅಡ್ಗೆ ಮಾಡ್ಕೊಂಡ್ ಬಡಿಸ್ತೀನಿ. ನೀವ್ ಯಾಕೆ ನನ್ನವ್ರಾಗ್ಬಾರ್ದಿತ್ತು? ನನ್ಗೋಸ್ಕರ ಏನ್ ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀರಿ ಎಂದೆ. ಜಾನಿ ಅವರೇ, ನಾನ್ ನಿಮ್ಗೋಸ್ಕರ ವಿಶೇಷವಾದ ಅಡ್ಗೆ ಮಾಡ್ಕೊಂಡ್ ಬಂದೀವ್ನಿ. ನೀವೇನಾದ್ರೂ ಇದು ತಿಂದ್ರೆ ಕಲ್ತರ ಗಟ್ಟಿ ಆಗ್ಬಿಡ್ತೀರಿ. ಪಾರೋರೆ, ನನಗೋಸ್ಕರ ವಿಶೇಷವಾದ ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀರಾ? ಹೊಟ್ಟೆ ಸಿತಾದೆ, ಬಿರ್ನ್ ಕೊಡಿ. ಭಯ್ಯ, ವಿಶೇಷವಾದ ಊಟ ಅಂದ್ರೆ ಮಂಗಳೂರಿನಲ್ಲಿ ಬಂಗುಡೆ ಪುಲಿ ಮುಂಚಿ ತಿಂದದೊಂದೇ ನೆನಪು. ನಿಮ್ಮ ವಿಶೇಷವಾದ ಊಟ ನಮ್ಗೆ ಸ್ವಲ್ಪ ಕೊಟ್ಟಿಯಲ್ಲ? ಜಾನಿಬಾಯಿ, ವಿಶೇಷವಾದ ಊಟ ಹೇಗಿರುತ್ತೆ ಅಂತಾನೆ ಗೊತ್ತಿಲ್ಲ. ನಾನು ನಿಮ್ ಜೊತೆ ಸೇರ್ಸ್ಕೊಳ್ಳಿ. ನೀವಿಬ್ರು ಯಾವ ತರದಲ್ಲಿ ರೈತರಂಗ್ ಕಂಡಿರ್ಲಾ? ನೀವು ದನಗಳಷ್ಟೇಯ, ನಾನು ರೈತ. ಸುಮ್ಮ ಕೊಟ್ರ ತಿನ್ನಿ. ಪಾರೋರೆ, ನಂಗೆ ಹೊಟ್ಟೆ ಹಸಿತದೆ, ಬಿರ್ನೈತೆ ಅಂತಂದಿದ್ರೆ ಕೊಡಿ. ಜಾನಿ ಅವರೇ, ತಿನ್ನಿ. ಪಾರೋರೆ, ಸೀದೋಗಿರೋ ತಟ್ಟೆ ಕೈ ಕೊಟ್ಬಿಟ್ಟು ತಿನ್ನಿ ತಿನ್ನಿ ಅಂದ್ರೆ ಏನ್ ತಿನ್ನನೆ? ಜಾನಿ ಅವರೇ, ಇದು ಸೀದೋಗಿರೋ ತಟ್ಟೆ ಅಲ್ಲ, ರಾಗಿ ರೊಟ್ಟಿ. ಇದು ರೈತರಿಗೆ ಪ್ರಿಯವಾದ ಊಟ. ಇದನ್ನೇನಾದ್ರೂ ತಿಂದ್ರೆ ಸಾಕಾಗ್ ಬರ್ತದೆ. ಹೌದು ಜಾನಿ ಭಯ್ಯ, ಅದನ್ನು ತಿಂದ್ರೆ ತಾಕತ್ತು ಜಾಸ್ತಿ ಆಗ್ತಿದೆ. ತಿನ್ನಿ ತಿನ್ನಿ. ಗಡ ತಗೊಳ್ಳೆ, ಈ ಅನ್ನ ಸಾಂಬಾರು ಕಂಡಬಟ್ಟೆ ಟೇಸ್ಟ್ ಉಂಟಾ? ಅನ್ನ ಸಾಂಬಾರ್ ಬಿಡೋ, ಈ ಹಪ್ಳನ ಎಣ್ಣೆಲೆಲ್ಲ ಕಣೋ ಸಕ್ಕರೆ ಪಾಕದಲ್ಲಿ ಕರ್ದಿದ್ದಾರೆ. ಜಾನಿ ಅವರೇ, ಬಿರ್ನೆ ತಿನ್ನಿ, ಇಲ್ಲಾಂದ್ರೆ ರೊಟ್ಟಿ ತಣ್ಣಗಾಗಿ ಗಟ್ಟಿ ಆಗ್ಬಿಡ್ತದೆ. ಪಾರೋರೆ, ಗಟ್ಟಿಯಾಗಕ್ಕೆ ಇಲ್ಲಿ ಮೆತ್ಗೆಲ್ಲದೆ ಅಂತ. ನೀವು ಗಟ್ಟಿಗಾಗ್ಬೇಕು ಅಂದ್ರೆ ಇನ್ನ ತಿನ್ಲೇಬೇಕು. ಸುಮ್ನೆ ತಿನ್ನಿ. ಆಯ್ತಾಯ್ತು. ರಾಕೆ, ಸೂರ್ಯ, ಯಾಕೆ ಅಲ್ಲಿ ನಿಂತಿದ್ದೀರಿ? ದನಗಳು ಯಾವತ್ತು ರೈತನ ಮಗ್ಲಲ್ಲಿ ಇರ್ಬೇಕು. ಬಂದ್ರ ಎಲ್ಲ ಓದ್ಕೆ ಕೂತ್ಕೊಂಡು ಉಣ್ಣಾನ. ಬೇಡ ಬೇಡ, ನಿಮ್ಮದನ್ನು ನೀವೇ ಉಣ್ಣಿ, ನಮ್ಮದನ್ನು ನಾವೇ ತಿಂತೇವೆ. ಜಾನಿ ಅವರೇ, ಯಾಕೆ ಮುಖ ನೋಡ್ಕೊಂಡು ನಿಂತಿದ್ದೀರಿ? ಸುಮ್ಕೆ ತಿನ್ನಿ. ಪಾರೋರೆ, ಈ ರೊಟ್ಟಿ ಜೊತೆಗೆ ಒಂದು ಕೊಡ್ಲಿ ತಂದಿದ್ರೆ ಚೆನ್ನಾಗಿರೋದು. ಯಾಕೆ? ಕತ್ರಿಸ್ಕೊಂಡು ತಿನ್ಬೋದಾಗಿತ್ತು. ಜಾನಿ ಅವರೇ, ನಿಮ್ಗೆ ಯಾವಾಗೂ ಆಡ್ಕೊಳ್ಳಿನೆಯ, ಸುಮ್ಕೆ ತಿನ್ನಿ. ಪಾರೋರೆ, ಈ ರೊಟ್ಟಿ ತಿನ್ನಕ್ ಹೋದ್ರೆ ರೊಟ್ಟಿ ತುಂಡಾಯ್ತದೇನೋ ಗೊತ್ತಿಲ್ಲ, ಅಲ್ಲಿ ಮಾತ್ರ ಬಾಯಿಗೆ ಬರ್ತವೆ. ಜಾನಿ ಅವರೇ, ಇದ್ರಾಗ ಇನ್ನೂ 4 ಅದೇ, ನೀವು ತಿಂತಾ ಇರಿ, ನಾನು ಮದ್ರವ್ರನ್ನ ಮಾತಾಡ್ಸ್ಕೊಬತ್ತೀನಿ. ಮದ್ರವ್ರೆ, ಪಾವು, ನೀವು ಇಲ್ಲೇ ಇದ್ದೀರಾ? ಪಾರು, ಆ 4 ಕಣ್ಣಪ್ಪನವ್ರಿಗೆ ಊಟ ಯಾಕೆ ತಗೊಂಡು ಕೊಟ್ಟ ಅದನ್ನ ಹೇಳು. ಬಾಬು, ನೀವ್ ಯಾವ ನಾಲಾಯಕ್ ಬಗ್ಗೆ ಮಾತಾಡ್ತಿದ್ದೀರಿ? ಅಭಿನಯ ಶಾರದೆ, ನಿನಗ ನಾಲಾಯಕು ಅಂದ್ರೆ ಯಾರು ಅಂತ ಗೊತ್ತಿಲ್ವಾ? ದಿಟ್ವಾಗ್ಲೂ ಗೊತ್ತಾಯ್ತಾ ಇಲ್ಲ ಬಾವು. ನಮ್ ಬೀದಲ್ಲಿ ಇರೋದೇ ಒಬ್ರು ನಾಲಾಯಕು, ಅವ್ರು ನಿನಗೆ ಗೊತ್ತಿಲ್ವಾ? ಅದನ್ನೇ ಕೇಳ್ತಾ ಇರೋದು ಯಾರ ಅಂತ. ತಗೊಂಡು ಬುಟ್ಟ ಅಂದ್ರೆ ಪಟ್ಟಿಂಗೇಶ್ವರ ಬಸ್ ಹತ್ಕೊಂಡ್ ಪಾಂಡಪುರಕ್ಕೆ ಹೋಗ್ಬಿಡ್ಬೇಕು. ನಾ ಹೇಳ್ತಾ ಇರೋದು ಮಧುರವ್ರ ಗಂಡ ನಾಲಾಯಕ್ ಅಣ್ಣಪ್ಪನವ್ರ ಬಗ್ಗೆ. ಬಾವು, ನೀವು ತಪ್ಪಾಗೆಲ್ಲ ಮಾತಾಡ್ಬಿಡಿ. ಜಾನಿ ಅವ್ರೀಗ ನಾಲಾಯಕಲ್ಲ, ಇಡೀ ದೇಶಕ್ಕೆ ಅನ್ನ ಹಾಕೋ ಒಬ್ಬ ರೈತ. ನಿಮ್ಮ ಅಜ್ಜಿ ಪಿಂಡ ರೈತ ಅಂತೆ, ರೈತ. ಅವ್ರು ನಿನ್ನ ಸಲೀಸಾಗಿ ಮಾರಿಸ್ತಾವ್ರೆ, ನೀನು ಮಾರ್ತಾ ಇದೆ, ಅದನ್ನ ಅರ್ಥ ಮಾಡ್ಕೋ. ಗೌಡ್ರೆ, ಪಾಪ ಪಾರುಗ್ ಯಾಕೆ ಬೈತಿದ್ದೀರ? ಜಾನಿ ನಾಟಕ ಮಾಡ್ತಿದ್ದಾರಂತ ಇವಳಿಗೆ ಹೇಗೆ ಗೊತ್ತಾಗ್ಬೇಕು? ಬಾವು, ನೀವು ನಮ್ಮ ದೇಶದ ಒಬ್ಬ ಒಳ್ಳೆ ರೈತನ ಬಗ್ಗೆ ತಪ್ಪಾಗಿ ಮಾತಾಡಿ ಸುಳ್ಳು ವದಂತಿ ಎಲ್ಲ ಹಬ್ಬಿಸ್ತಾ ಇದ್ದೀರಾ. ಇದೆಲ್ಲ ಸರಿ ಇಲ್ಲ. ಪಾರು, ನೀನು ನಾಲಾಯಕ್ ಅಣ್ಣಪ್ಪನವ್ರನ್ನ ರೈತ ಅನ್ಬಿಟ್ಟು ರೈತ ಅನ್ನೋ ಪದಕ್ಕೆ ಅವಮಾನ ಮಾಡ್ತಾ ಇದೆ, ಇದು ಸರಿಯಾ? ಬಾವು, ಜಾನಿ ಅವ್ರ ನಾಲಾಯಕಲ್ಲ, ದಿಟ್ವಾಗ್ಲೂ ಒಬ್ಬ ಒಳ್ಳೆ ರೈತನೇಯ. ನಾನು ಒತ್ತಾರೆಯಿಂದ ನೋಡ್ತಾನೆ ಅವ್ರಿ, ಕಷ್ಟಪಟ್ಟು ವ್ಯವಸಾಯ ಮಾಡ್ತವ್ರೆ. ಖಾಲಿ ಇರೋ ಜಾಗದಲ್ಲಿ ಬೆಳೆ ತೆಗಿಬೇಕು ಅಂತ ಬೆವ್ರೆಲ್ಲ ರಕ್ತ ಸುರಿಸಿ ಕೆಲಸ ಮಾಡ್ತವ್ರೆ. ಅಯ್ಯೋ, ದಡ್ಡ ಬುಡ್ಡೆತ್ತದೆ. ಮಧುರ ಅವ್ರ ಮುಂದೆ ನಾಲಾಯಕ್ ಅಣ್ಣಪ್ಪನವ್ರು ನಾಟಕ ಮಾಡ್ತಾವ್ರೆ.
ಮಧುರವ್ರೆ, ಜಾನಿ ಅವ್ರು ಯಾಕೆ ನಿಮ್ ಮುಂದೆ ನಾಟಕ ಮಾಡ್ಬೇಕು? ನಮ್ ಬಾಬಾ ಹೇಳ್ತಾರ ದಿಟ್ವಾ? ಹೌದು ಪಾರು, ಗೌಡ್ ಹೇಳ್ತಿರೋದು ನಿಜ. ಜಾನಿಗೋಸ್ಕರ ನನ್ನ ಕಸಿನು ಕೇರಳದಲ್ಲಿ ಕೆಲಸ ಹುಡುಕಿದ್ದಾರೆ. ಆದ್ರೆ ಜಾನಿಗೆ ಕೇರಳಕ್ಕೆ ಹೋಗಕ್ ಇಷ್ಟ ಇಲ್ಲ, ಅದಕ್ಕೆ ಈ ಡ್ರಾಮಾ ಮಾಡ್ತಿದ್ದಾರೆ. ಆದ್ರೂ ಬಾವು, ನೀವ್ ಹೇಳ್ತಾರದ್ರ ಮೇಲೆ ನಂಗೆ ನಂಬಿಕೆನೆ ಬರ್ತಾ ಇಲ್ಲ. ಅವ್ರು ಕಷ್ಟಪಟ್ಟು ದುಡಿಯೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿವ್ನಿ. ನಿನಗೆ ಹೇಳೋದು ಒಂದೇ, ಆ ಗೋಡ್ಗ ತಲೆ ಜಚ್ಕೊಳ್ಳೋದು ಒಂದೇ. ಆದ್ರೆ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇನ್ಯಾವತ್ತಾದ್ರೂ ಅಣ್ಣಯ್ಯಪ್ಪನವ್ರಿಗೆ ಊಟ ತಗೊಂಡೋಗಿ ಕೊಟ್ರೆ ಚಂದಾಗಿರಲ್ಲ. ಬಾವು, ನಾನು ಒಬ್ಳು ರೈತರಟ್ಟಿ ಹೆಣ್ಣಾಗಿ ಫಾರಿನರ್ ಹಸ್ಕೊಂಡಿರೋದನ್ನ ನೋಡಕ್ ಆಗಕ್ಕಿಲ್ಲ. ಫಾರಿನರ್ ಅಂತೆ, ಫಾರಿನರು. ಅದು ಫಾರಿನರ್ ಅಲ್ಲ, ಫಾರ್ಮರ್. ನೋಡು, ಇನ್ನೂ ಸತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅಣ್ಣಯ್ಯಪ್ಪನವ್ರಿಗೆ ಏನಾದ್ರು ಊಟ ತಗೊಂಡೋಗಿ ಕೊಟ್ರೆ ನಾನು ಕೆಟ್ಟೋನಾಗಬೇಕಾಯ್ತದೆ, ಹುಷಾರ್. ಬಾವ ರೈತರಿಗೆ ಸಹಾಯ ಮಾಡ್ಬೇಡ ಅಂತ ಹೇಳ್ತಾವ್ರೆ. ಯಾನ ಇದು? ಜಾನಿಯವ್ರು ನಿನ್ನೆ ರಾತ್ರಿ ತಾನೇ ಬೀಜ ಬಿತ್ತಿದ್ರು, ಆಲೆ ಕಾಯಿ ಬಿಟ್ಬಿಟ್ಟದೆ. ಅಲ್ಲ, ಈ ಜಾನಿಯವ್ರು ಎಲ್ಲೋದ್ರು? ಜಾನಿಯವ್ರೇ, 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 ಜಾನಿಯವ್ರೇ. ಪಾರವ್ರೆ, ಏನ್ ಬೆಳಗ್ಗಿನ ನಿಮ್ಮ ಗುಲಾಬಿ ಅಂತ ಮುಖದ ದರ್ಶನ ಕೊಟ್ಬಿಟ್ರಿ. ನಿಮ್ಮ ಮುಖ ನೋಡಿದ್ದೀನಿ ಅಂದ ಮೇಕೆ ಇವತ್ತೇನಾದ್ರೂ ಒಂದು ಚಮತ್ಕಾರ ಆಗಿ ಆಯ್ತದೆ. ಚಮತ್ಕಾರ ಆಗೋದೇನಾ? ಆಲ್ರೆಡಿ ಚಮತ್ಕಾರ ಆಗೋಗದೆ. ಪಾರವ್ರೆ, ಅದು ಆಲ್ರೆಡಿ ಅಲ್ಲ, ಆಲ್ರೆಡಿ. ಏನ್ ಚಮತ್ಕಾರ ಪಾರವ್ರೆ? ನೀವು ಮಾಡಿರೋ ಚಮತ್ಕಾರ ಅಲ್ಲಿ ನೋಡಿ ಗೊತ್ತಾಯ್ತದೆ. ನನ್ನ ಫಾರ್ಮುಲಾ ಸಕ್ಸಸ್ ಆಗೋಯ್ತು, ನನ್ನ ಫಾರ್ಮುಲಾ ಸಕ್ಸಸ್ ಆಗೋಯ್ತು. ಜಾನಿಯವ್ರೆ, ನೀವ್ ಯಾನ್ ಹೇಳ್ತಾ ಇದ್ದೀರಿ? ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಅರ್ಥ ಆಗ್ಲಿಲ್ವಾ ಪಾರವ್ರೆ? ಅಲ್ಲ ಜಾನಿಯವ್ರೆ, ನಿನ್ನೆ ರಾತ್ರಿ ನೀವು ಮೆಣಸಿನ್ಕಾಯಿ ಬೀಜ ಬಿತ್ತಿದ್ರಿ, ಒಂಥರ ಎದ್ ನೋಡಿದ್ರೆ ಕಾಯಿ ಬಿಟ್ಬಿಟ್ಟದೆ. ಹೌದು ಪಾರವ್ರೆ, ನಾನು ರಾತ್ರಿ ಎಲ್ಲ ಕಷ್ಟಪಟ್ಟು ಬೀಜ ಬಿತ್ತದೆ, ಬೆಳಿಗ್ಗೆ ಆಗೋಷ್ಟ್ರಲ್ಲಿ ಕಾಯಿ ಬಂದ್ಬಿಟ್ಟಿದೆ. ಜಾನಿಯವ್ರೆ, ಹಂಗಾರೆ ನೀವು ರಾತ್ರಿ ಎಲ್ಲ ಏನ್ ಮಾಡಿದ್ರಿ? ಪಾರವ್ರೆ, ನಂತವ ಒಂದು ಫಾರ್ಮುಲಾ ಅದೇ, ಅದನ್ನ ನಾನೇ ಕಂಡಿಡ್ದಿದ್ದು. ಆ ಫಾರ್ಮುಲದ ಪ್ರಕಾರ ಗಿಡ ಬೀಜ ಬಿತ್ತಿದ್ರೆ ಬೆಳಗ್ಗೆ ಹೊತ್ತು ಬೆಳೆ ಬಂದ್ಬಿಡ್ತದೆ. ಹಂಗಂದಿರಿ? ಏನಿದು ವಿಚಿತ್ರ, ರಾತ್ರಿ ಬಿತ್ತಿದ ಬೀಜ ಗಿಡಾಗಿ ಕಾಯಿ ಬಿಟ್ಬಿಟ್ಟಿದೆ. ನೋಡಿದ್ರ ಮಧುರವ್ರೆ, ನಮ್ ರೈತನ ಚಮತ್ಕಾರವ? ನಾನು ಅದನ್ನೇ ನೋಡ್ಕೊಂಡ್ ಬಂದೆ. ಬಾವು, ನೋಡಿದ್ರ ನಮ್ ಜಾನಿಯವ್ರ ಚಮತ್ಕಾರವ? ಮಧುರ ಅವ್ರೆ, ಇದ್ರಲ್ಲಿ ಏನೋ ದೊಡ್ಡ ಹಗರಣ ಅದ ಅನಿಸ್ತಾ ಇದೆ. ಕಾಲಲ್ಲಿ ಅಗಣ ತುಂಬಿಕೊಂಡಿರೋರಿಗೆ ಕಾಣದೆಲ್ಲ ಅಗರಣದಂಗೆ ಕಾಣ್ತದೆ. ಓ ಅಣ್ಣಪ್ಪನವ್ರೆ, ಜಾಸ್ತಿ ಡವ್ ಮಾಡಬೇಡಿ. ರಾತ್ರಿ ಬಿತ್ತದ ಬೀಜ ಒತ್ತಾರೆ ಎದ್ದಟ್ಕಲೆ ಕಾಯಿ ಬಿಟ್ಬಿಟ್ಟದೆ, ಇದ್ ನಾವು ನಂಬೇಕಾ? ಇದೇ ನನ್ನ ಫಾರ್ಮುಲಾದ ಮ್ಯಾಜಿಕ್. ಜಾನಿ, ಸುಳ್ಳು ಹೇಳ್ಬೇಡಿ. ಯಾರಿಗೂ ಸಿಗದೆ ಇರೋ ಫಾರ್ಮುಲಾ ಅದ್ ಹೇಗ್ ನಿಮಗ್ ರಾತ್ರಿ ಸಿಕ್ಬಿಡ್ತು? ಸೀಕ್ರೆಟ್ ನಾನು ಯಾರಿಗೂ ಬಿಟ್ಕೊಡಕ್ಕಿಲ್ಲ. ಅದನ್ನ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿವ್ನಿ. ಅದನ್ನ ನನ್ನ ಹತ್ರ ಸುಲಭವಾಗಿ ಹೇಳಿಸ್ಕೊಂಡ್ಬಿಟ್ಟು ನೀವು ವಿದೇಶದವ್ರಿಗೆ ಮಾರಿ ದುಡ್ಡು ಮಾಡ್ಕೊಂಬಿಡೋ ಅಂತಲ್ಲ, ಫಾರ್ಮುಲಾನ ನಿಮಗೆ ಕೊಟ್ಬಿಟ್ರೆ ನಾನು ಶಂಕ ಜಟ್ಟೆ ಬರ್ಸ್ಕೊಂಡಿರ್ಬೇಕಾಯ್ತದೆ. ಜಾನಿ ಪ್ಲೀಸ್, ನಿಮ್ ಯಾವ ಫಾರ್ಮುಲಾನು ನನಗ್ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಯಾವ ಫಾರ್ಮುಲಾನು ಇಲ್ಲ ಅಂತಾನು ನನಗ್ ಚೆನ್ನಾಗ್ ಗೊತ್ತು. ಇದೆಲ್ಲ ನೀವೇ ಸೃಷ್ಟಿ ಮಾಡಿರೋ ನಾಟಕ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದಕ್ಕೆಲ್ಲ ಕ್ಲೈಮ್ಯಾಕ್ಸ್ ನ ನಾನು ಆದಷ್ಟು ಬೇಗ ಕೊಡ್ತೀನಿ. ಓ ಅಣ್ಣಪ್ಪನವ್ರೆ, ನೀವೊಬ್ರು ಡೋಂಗಿ ರೈತರು ಅಂತ ನನಗೆ ಚಂದಾಗಿ ಗೊತ್ತು. ಬಾವು, ಜಾನಿಯವ್ರನ್ನ ಡೋಂಗಿ ಅಂತೆಲ್ಲ ಅನ್ಬೇಡಿ, ಅವ್ರೊಬ್ಬ ಒಳ್ಳೆ ರೈತ. ಪಾರು, ಅವರು ಡೋಂಗಿ ರೈತ. ಒತ್ತಾರೆ ಆದ್ರೆ ಸಾಕು, ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಯಾ ನಡಾಟಿಗ. ಜಾನಿಯವ್ರೆ, ನೀವು ಬಿರ್ನೆ ಅಲ್ಲುಚ್ಕೊಳ್ಳಿ, ನಾನು ನಿಮ್ ಕಾಪಿ ತಗೋಬರ್ತೀನಿ. ನಡಾಟಿಗ ಹಿಂದಿ ಸೀರಿ ಬಾವು, ನಾ ಏನ್ ನಾಷ್ಟ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಅಯ್ಯ ನೀ ಸಮಾಧಾನ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಕೊಡ್ಲಾ? ನೀವೇ ಇಟ್ಕೊಳ್ಳಿ. ಬೋಲ್ ಮಂಡೆ ಎಂತ ಅವಸ್ಥೆ. ತಪ್ಪಲ್ಲೇ ನೋಡ, ಜಾನಿ ಬಾಯಿ ಮೆಣಸಿನ್ಕಾಯಿ. ಐ ಲೈಕ್ ಇಟ್, ಐ ಲೈಕ್ ಇಟ್. ಅಯ್ಯ, ಎಂತ ಅವಸ್ಥೆ ಇದು? ಎಂತ ಅವಸ್ಥೆ ಅಂದ್ರೆ ಮೆಣಸಿನಕಾಯಿ ಗಿಡ ಕಣ. ಮೆಣಸಿನಕಾಯಿ ಅಂತ ನಮಗೂ ಗೊತ್ತು, ಆದ್ರೆ ಇಲ್ಲಿ ಖಾಲಿ ಸೈಟ್ ಇತ್ತಲ್ಲ, ಒಂದೇ ರಾತ್ರಿ ಇವೆಲ್ಲ ಹೆಂಗ್ ಬಂತು? ಲೇ ಬಾಂಡ್ಲಿ, ರಾತ್ರಿ ಬೀಜ ಬಿತ್ತದೆ, ಬೆಳಗ್ಗೆ ಕಾಯಿ ಬಿಡ್ತು.
ಅಲ್ಲ ಬಾಯಿ, ಒಂದೇ ರಾತ್ರಿಯಲ್ಲಿ ಮೆಣಸಿನಕಾಯಿಯ ಬೀಜ ಗಿಡವಾಗಿ ಕಾಯಿ ಬಿಟ್ಟಿದೆ ಅಂದ್ರೆ ಎಂತಾದ್ರೂ ಮ್ಯಾಜಿಕ್ ಮಾಡಿದ್ದೀರಾ? ಇದು ಮ್ಯಾಜಿಕ್ ಅಲ್ಲ ಕಣೋ, ನನ್ನ ಫಾರ್ಮುಲಾದ ಲಾಜಿಕ್ಕು. ಅಯ್ಯೋ ಭಯ್ಯ, ಫಾರ್ಮುಲಾ ಎಂತ ಅಂತ ನನಗೆ ಸ್ವಲ್ಪ ಬಿಡಿಸಿ ಹೇಳಿಯಲ್ಲ. ಐ ಲೈಕ್ ಇಟ್. ಯಾಕೆ ಫಾರ್ಮುಲಾ ಏನು ಅಂತ ತಿಳ್ಕೊಂಡು ಬೇರೆ ದೇಶದವ್ರಿಗೆ ಮಾರ್ಬಿಡೋಣ ಅಂತನಾ? ಅಯ್ಯೋ ಡಂಗರಾಜ, ನಾನು ಕೇಳಿದ ಅದಕ್ಕಲ್ಲ. ನಿಮ್ಮ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ರಾತ್ರೋರಾತ್ರಿ ಮೆಣಸಿನ ಗಿಡದಲ್ಲಿ ಮೆಣಸಿನಕಾಯಿ ಬೆಳೆಸಿದಾಗೆ ರಾತ್ರೋರಾತ್ರಿ ಇವನ ತಲೆಯಲ್ಲಿ ಕೂದಲು ಬೆಳೆಸಿಬಿಡುವ ಅಂತ. ಹೂ ಕೋಮ್ಲಾ, ನಂಗೂ ಅದೇ ಆಶ್ಚರ್ಯ. ಒಂದೇ ದಿನದಲ್ಲಿ ಮೆಣಸಿನ್ಕಾಯಿ ಬೆಳೆಯೋದು ಅಂದ್ರೆ ಏನು ತಮಾಷೆನಾ? ನಂಗೆ ಜಾನಿ ಎಲ್ರಿಗೂ ಫೂಲ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಕೋಮ್ಲಾ, ಜಾನಿ ಬಂದ್ರು ಅನ್ಸುತ್ತೆ. ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಕೈಯಲ್ಲಿ ಚೊಂಬಿರೋದು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಬಯಲ್ಗೆ ಹೋಯ್ತಾವ್ನಿ. ಬಾಯಿಗೆ ಹೋಗೋಕೆ ಇದನ್ ಫೀಲ್ಡ್ ಅಲ್ಲ, ಬಾತ್ರೂಮು. ನಮ್ಮ ಹಳ್ಳಿ ಕಡೆ ಬಾತ್ರೂಮ್ ಬಯಲು ಅಂತಾನೆ ಅನ್ನೋದು. ನೀವೇನ್ ಬೇಕಿದ್ರು ಹೇಳ್ಕೊಡಿ, ಆದ್ರೆ ನೀವು ಬಾತ್ರೂಮ್ಗೆ ಹೋಗಾಗಿಲ್ಲ ಅಷ್ಟೇ. ಬಾತ್ರೂಮ್ಗೆ ಹೋಗಂಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗೋಣ ಹೀರೋಯಿನ್ನು? ಊರ ಚಿಕ್ಕ ಆಡಿದ್ಯಲ್ಲ, ಅಲ್ಲಿಗೆ ಹೋಗಿ. ಇಷ್ಟೊತ್ತಿನಲ್ಲಿ ಅಲ್ಲಿಗೆಲ್ಲ ಹೋಗಕ್ಕಾಗಕ್ಕಿಲ್ಲ ಹೀರೋಯಿನ್ನು. ಇದೊಂದ್ಕಿತ ಬಿಟ್ಬಿಡು. ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ತೋಟ ಮಾಡಿದ್ದೀರಲ್ಲ, ಅಲ್ಲಿಗೆ ಹೋಗಿ. ಗಿಡಗಳಿಗೆ ಗೊಬ್ಬರನಾದ್ರೂ ಆಗುತ್ತೆ. ಅಲ್ಲ ಹೀರೋಯಿನ್ನು, ನಾನು ಹೇಳೋದು ನೋಸಿ ಕೇಳು. ಗೆಟ್ ಔಟ್. ಏನೋ ಅಂದಂಗಾಯ್ತು? ಐ ಸೆಡ್ ಗೆಟ್ ಔಟ್. ನಂದೇ ಹೆಸರು ಹೀರೋಯಿನ್ನು. ಅದ್ ನಂಗೆ ಗೊತ್ತಪ್ಪ ಹೀರೋ. ಏನಿದೆಲ್ಲ? ಏನಿದೆಲ್ಲ ಅಂದ್ರೆ ಮೆಣಸಿನ್ಕಾಯಿ ಗಿಡ. ನುಗ್ಗೆಕಾಯಿ ಗಿಡ ಅನ್ನ ಮೆಣಸಿನ್ಕಾಯಿ ಗಿಡನ ಎರಡ ಹಾಲ ಬೆಳಿತಾರನ್ರಿ. ನನಗ್ ಬರ್ತಿರೋ ಕೋಪಕ್ಕೆ ಬಾರ್ಸಾಕ್ಬಿಡೋಣ ಅನ್ನಿಸ್ತಿದೆ. ನಿಮ್ಗೆಲ್ಲ ಹುಚ್ಚಿಗೆ ಚೆಡ್ತಿದ್ಯಾ? ಹೌದು ಹೀರೋಯಿನ್ನು, ನನ್ಗೆ ಹುಚ್ಚಿಡ್ತದೆ. ಮೆಣಸಿನಕಾಯಿ ಬೆಳಿಬೇಕು ಅನ್ನೋ ಹುಚ್ಚು. ಇದು ರೈತರ ಭೂಮಿ. ಜಾನಿ, ತಲಹಟೆ ಮಾತೆಲ್ಲ ಆಡೋದ್ ಬಿಟ್ಟು ನಾನ್ ಗ್ರೂಮಿಂಗ್ ಕ್ಲಾಸ್ ಇಂದ ಬರೋಷ್ಟ್ರಲ್ಲಿ ಇದೆಲ್ಲ ಖಾಲಿ ಆಗಿರ್ಬೇಕು. ಇಲ್ಲ ಅಂದ್ರೆ ನಾನು ನಿನ್ನೊಂದ್ ಮುಖ ನೋಡ್ತೀರಾ? ಸಮಸ್ಬೇಕು ಹೀರೋಯಿನ್ನು. ಇದು ಅನ್ನ ಬೆಳೆಯೋ ರೈತನ ಭೂಮಿ. ನೀನ್ ಹಿಂಗೆಲ್ಲ ಓಡಾಡ್ತಾ ಇದ್ರೆ ಗಿಡಗಳಿಗೆ ಸೋಂಕ್ ಆಯ್ತದೆ. ಗಿಡಕ್ ನೋವಾಗ್ದಂಗೆ ಮಧ್ಯದಲ್ಲಿ ಹೋಗು. ಮಧುರವ್ರೆ, ಮಧುರವ್ರೆ, ಏನ್ ಎಣ್ಣೆ ಹೆಂಗ್ ನೋಡ್ತಾ ನಿಂತು ಬಿಟ್ರಿ? ಏನಪ್ಪ ಇವನು ನಡ್ಮಲ್ಲೆಲ್ಲ ಗಿಡ ಬೆಳೆದು ಬಿಟ್ಟವನೆ ಅಂತ ಆಶ್ಚರ್ಯವಾ? ಜಾನಿಯವ್ರೆ, ನೀವು ಸಾನೆ ಘಾಟು ಕಂಬುಡಿ ರಾತ್ರಿನೇ ಮೆಣಸಿನ್ಕಾಯಿ ಬೆಳೆದ್ಬಿಟ್ಟಿದ್ದೀರಿ. ಪಾರೋರೆ, ಅದು ಘಾಟ್ ಅಲ್ಲ, ಗ್ರೇಟು. ಜಾಡ. ಜಾನಿಯವ್ರೆ, ನೀವು ಮೆಣಸಿನ್ಕಾಯಿ ಜೊತೆಗೆ ಟೊಮೊಟೊ, ಈರುಳ್ಳಿ ಎಲ್ಲಾನು ಬೆಳೀರಿ. ನಾನು ನಿಮಗೆ ಒಳ್ಳೆ ಗೊಜ್ಜು ಮಾಡ್ಕೊಡ್ತೀನಿ. ಪಾರೋರೆ, ನೀವು ಅಂದ್ರೆ ಟೊಮೊಟೊ ಈರುಳ್ಳಿ ಏನು ಚಿನ್ನನೇ ಬೆಳೆದು ಬಿಡ್ತೀನಿ. ಏನಂದ್ರಿ? ಚಿನ್ನದಂತ ಬೆಳೆ ಬೆಳೆದು ಬಿಡ್ತೀನಿ ಅಂದೆ. ಜಾನಿಯವ್ರೆ, ನಾನು ಒಂದೇ ಒಂದು ಮೆಣಸಿನ್ಕಾಯಿ ಕಿತ್ಕೊಳ್ಳ್ಯಾ? ಕೇಳ್ತಿರಲ್ಲ ಪಾರೋರೆ, ಎಲ್ಲ ನಿಮ್ದೆ. ಗಿಡ ಎಲ್ಲ ತಗೊಂಡೋಗಿ ನಿಮ್ಮನೆಗೆ ಮಡಿಕೊಂಬಿಡಿ. ಜಾನಿಯವ್ರೆ, ಮೆಣಸಿನ್ಕಾಯಿ ಬೋ ಪಸಂದಾಗನೆ. ಸಾಕು ನಿಲ್ಸಿ ನಿಮ್ ಕಪ್ಪಿ ಆಟವಾ. ಪಾರು, ಏನಿದೆಲ್ಲ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಮೆಣಸಿನಕಾಯಿ ಗಿಡಗಳು ಫಾರ್ಮುಲಾ ಉಪಯೋಗಿಸಿ ರಾತ್ರಿ ಗಿಡಗಳು ಬೆಳೆಸಿವ್ನಿ. ಬಾವು, ಜಾನಿಯವ್ರನ್ನ ಯಾಕೆ ಹಿಂಗ್ ಬೋದಿರಿ? ಅವ್ರ ಮೆಣಸಿನ್ಕಾಯಿ ತಾನೇ ಬೆಳೆಸಿರೋದು, ಬಾಂಬ್ ಅಲ್ವಲ್ಲ? ಪಾರು, ಮುಚ್ಚುಪಾಯ ಸಾಕು. ಓ ಅಣ್ಣಯ್ಯಪ್ಪನವ್ರಿ, ನಿಮ್ ಡೋಂಗಿ ಬುದ್ಧಿ ತೋರಿಸ್ಬಿಟ್ಟು ಅವಳಿಗೆ ಸುಳ್ಳೇಳಿ ಮೋಸ ಮಾಡ್ತಿದಾರಲ್ಲ, ಇದು ಸರಿಯಾ? ಬಾವು, ಜಾನಿಯವ್ರು ಏನು ಮೋಸ ಮಾಡ್ತಾ ಇಲ್ಲ, ಆದ್ರೂ ಅವ್ರನ್ನ ಮೋಸಗಾರ ಅಂತೀರಲ್ಲ, ಇದು ತಪ್ಪಲ್ವಾ? ಪಾರು, ಹಿಂಗೆ ಮಾತಾಡ್ತಾ ಇದ್ರೆ ಮೆಣಸಿನ್ಕಾಯಿ ತೆಗೆದು ಬಾಯಿಗೆ ಇಟ್ಟುಬಿಡ್ತೀನಿ, ನಾಲ್ಗ ಸುಟ್ಟೋಯ್ತದೆ. ಈ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮಾರೋ ಗೌಡ್ರೆ, ನಿಮ್ಗೆ ವ್ಯವಸಾಯ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಸುಮ್ಮನೆ ಇದು ಬಿಡಿ. ನನ್ನ ಮೇಲಿರೋ ಕಾಪಕ್ಕೆ ಪಾಪ ಇವ್ರಿಗೆ ಯಾಕೆ ಬೋದಿರಿ? ಬಾವು, ಫೋನ್ ಕೊಡಿ. ಪಾರೋರೆ, ಅವ್ರನ್ನೇನ್ ಕೇಳಿರಿ, ನಾನೇ ಕೊಡ್ತೀನಿ, ತಗೊಳ್ಳಿ. ಹಲೋ ಅತ್ತೆವ್ವ, ಬಾಬಾ ನಂಗೆ ಹೊಡಿತೀನಿ ಬಡಿತೀನಿ ಅಂತ ಎದುರಿಸ್ತವ್ರೆ. ಯಾರಿವರು? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದಾರೆ? ಕಿಡ್ನಾಪ್ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ನನ್ನ ಕಟ್ಟಾಕಿಲ್ಲ. ಬಹುಶಃ ನನ್ನ ಕೃಷಿ ಕ್ರಾಂತಿಯನ್ನು ನೋಡಿ ಸನ್ಮಾನ ಮಾಡಕ್ಕೆ ಏನಾದರೂ ಕರ್ಕೊಂಡ್ಬಂದ್ಬಿಟ್ರಾ? ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಕ್ಕೆ ಮೊದಲು ಮದುಗೊಂದು ಫೋನ್ ಮಾಡಿ ಹೇಳ್ಬಿಡೋಣ. ಜಾನಿ, ಎಲ್ಲಿ ಹೋಗಿದ್ದೀರಾ? ಮಧು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವ್ರು ಯಾರು ಅಂತ ಗೊತ್ತಿಲ್ಲ. ನನ್ನನ್ನು ಕಿಡ್ನಾಪ್ ಮಾಡಿ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ. ಜಾನಿ, ಏನ್ ಹೇಳ್ತೀರಾ?
ನಿಮ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಮಧು. ನಿಮ್ಮಿಂದ ಅವ್ರಿಗೆ ಏನಾಗ್ಬೇಕಂತೆ? ಏನು ಹೇಳ್ತಿಲ್ಲ ಮಧು, ಸುಮ್ಮನೆ ಕರ್ಕೊಂಡು ಬಂದು ಒಂದು ಚೇರ್ ಮೇಲೆ ಕೂರಿಸಿದಾರೆ ಅಷ್ಟೇ. ಬಂದ್ರು ಆಮೇಲೆ ಮಾಡ್ತೀನಿ. ಜೋನಿ, ಹಲೋ ಹಲೋ ಜೋನಿ. ಯಾರಿಗೋ ಫೋನ್ ಮಾಡಿದ್ದೆ? ಅದು ನನ್ನ ಹೆಂಡತಿಗೆ. ಹೆಂಡತಿಗೆ ಮಾಡಿದ್ದೆ ಇಲ್ಲ ಪೊಲೀಸ್ ಮಾಡಿದ್ದ? ಇವ್ನು ನಂಬಕ್ಕಾಗಲ್ಲ, ಚೆಕ್ ಮಾಡೋ. ನಾನೇ ಕೊಡ್ತೀನಿ. ಹೆಂಡತಿಗೆ ಮಾಡವನು. ಈಗ ಎಂಟಿಗೆ ಮಾಡಿದ್ದಾನೆ, ನೆಕ್ಸ್ಟ್ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾನೆ, ಕಟಾಕ ಅವನ್ನ. ಏನದು ಫಾರ್ಮುಲಾ? ಯಾವ ಫಾರ್ಮುಲಾ? ನನಗೆ ಯಾವ ಫಾರ್ಮುಲಾನು ಗೊತ್ತಿಲ್ಲ, ನಾನು ಸುಮ್ಮನೆ ಸುಳ್ಳು ಹೇಳಿದ್ದು. ಹೀಗೆ ಹೇಳಿದ್ರೆ ಬಾಯ್ ಬಿಡಲ್ಲ. ತೆಗೆ ಕಟಿಂಗ್ ಪ್ಲೇಯರು. ಕಟಿಂಗ್ ಪ್ಲೇಯರ್ ಯಾಕೆ? ನಾನು ಉಗ್ರು ಕೇಳ್ತೀರಾ? ನಾವು ಅನ್ಕೊಂಡೇ ಇರಲಿಲ್ಲ, ನೀನಾಗೆ ಬಾಯ್ ಬಿಟ್ಟೆ. ಈಗ ಅದನ್ನೇ ಮಾಡ್ತೀವಿ. ಜೋನಿ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಅರ್ಥ ಆಗ್ತಿಲ್ಲ. ಮಧುರವ್ರೆ, ನನಗೆ ಯಾಕೋ ಅಣ್ಣಯ್ಯಪ್ಪನವರು ಇದಾರೋ ಹೋಗ್ಬಿಟ್ಟಿದಾರೋ ಅಂತ ಅನುಮಾನ ಬರ್ತದೆ. ಏನಂದ್ರೆ? ಅಂದ್ರೆ ಕಿಡ್ನಾಪರ್ಸು ಚಾನೆ ಖತರ್ನಾಕ್ವನಿ. ಒಂದ್ಸತ ಕಿಡ್ನಾಪ್ ಮಾಡ್ಬಿಟ್ರೆ ಬಿಡೋದು ತಡ ಆಯ್ತದೆ. ಬಾವು ಯಾಕೆ ಹಿಂಗ್ ನಾಶ್ ಬಾಯ್ ಹಾಕಿರಿ? ಜಾನಿ ಅವ್ರಿಗೆ ಏನು ಆಗಲ್ಲ ಅಂತ ಹೇಳಿ. ಪಾರು, ನಾನೇನ್ ನಾಶ್ ಬಾಯ್ ಆಗ್ತಾ ಇಲ್ಲ, ಇರೋದನ್ನೇ ಹೇಳ್ತಾವ್ನಿ. ಈ ಕಿಡ್ನಾಪರ್ಸು ಕಿಡ್ನಾಪ್ ಮಾಡ್ಬಿಟ್ಟು ತರಾವರಿ ಹಿಂಸೆ ಕೊಟ್ಟಾರಂತೆ. ಗೌಡ್ರೆ, ನೀವ್ ಯಾವತ್ತಾದ್ರೂ ಕಿಡ್ನಾಪ್ ಆಗಿದ್ರಾ? ನೀವೇ ಕಿಡ್ನಾಪ್ ಆಗಿ ಚಿತ್ರಹಿಂಸೆ ಅನುಭವಿಸೋರ ತರ ಮಾತಾಡ್ತಿದ್ರಲ್ಲ, ಮೊದ್ಲೇ ಹೆದರ್ಕೊಂಡಿದೀವಿ. ಇನ್ನಷ್ಟು ಹೆದರ್ಸ್ಬೇಡಿ, ಸುಮ್ನೆ ಕೂತ್ಕೊಳ್ಳಿ. ಉಗುರು ಬೇಕಾ ಫಾರ್ಮುಲಾ ಬೇಕಾ? ಫಾರ್ಮುಲಾ ಬೇಕಾ ಉಗುರು ಬೇಕಾ? ಫಾರ್ಮುಲಾ. ಅಣ್ಣ, ನನಗೆ ಯಾವ ಫಾರ್ಮುಲಾನು ಗೊತ್ತಿಲ್ಲ ಕಣ್ರಣ್ಣ. ಸುಮ್ಮನೆ ಸುಳ್ಳು ಹೇಳಿ ಜನಗಳಿಗೆ ಯಾಮರಿಸ್ತಾ ಇದ್ದೆ. ಜನಗಳಿಗೆ ಯಾಮಾರಿಸ್ತಿದ್ಯಾ ಅಂತ ನಮಗೂ ಸುಳ್ಳು ಹೇಳಿ ಯಾಮಾರಿಸ್ತೀಯಾ? ಅಯ್ಯೋ, ನಿಮ್ಗೆ ಹೆಂಗಪ್ಪ ಹೇಳಿ? ನನಗೆ ಯಾವ ಫಾರ್ಮುಲಾನು ಗೊತ್ತಿಲ್ಲ ಕಣ್ರಣ್ಣ. ಪ್ಲೀಸ್ ನನ್ನ ಬಿಟ್ಬಿಡಿ. ಫಾರ್ಮುಲಾ ಹೇಳು, ಬಿಟ್ಬಿಡ್ತೀವಿ. ಒಂದ್ ನಿಮಿಷ ಹತ್ರ ಬನ್ನಿ. ನಿಮ್ಮೆಲ್ಲ ಅಣೆ, ನನಗೆ ಯಾವ ಫಾರ್ಮುಲಾನು ಗೊತ್ತಿಲ್ಲ. ನನ್ನ ಹೆಂಡತಿ ಕೇರಳಗೆ ಕೆಲ್ಸಕ್ಕೆ ಹೋಗುವಂತ ಹಠ ಮಾಡ್ತಾ ಇದ್ಲು. ಅವಳ ಕೈಯಿಂದ ತಪ್ಪಿಸ್ಕೊಳಕ್ಕೆ ರೀತಿ ನಾಟಕ ಮಾಡ್ಬಿಟ್ಟೆ. ಇವನು ಉಗುರು ಕಿತ್ರು ಬಾಯ್ ಬಿಡಲ್ಲ ಕಣೋ. ಇನ್ನೇನ್ ಮಾಡೋಣ? ಅವನು ಅಷ್ಟೇ. ಸಂದ್ರೆ ಮೇಡಮ್, ಇವರೊಬ್ರು ಬಂದ್ರು, ನಂದೆಲ್ಲಿ ಇಡ್ಲಿ ನಂದು ಗೋಪಾಲ. ಅಡ್ಡಿಲ್ಲ. ಸಂದ್ರೆ ಮೇಡಮ್, ಮತ್ತೆ ಎಂತ ಸಮಾಚಾರ? ಓ ಇನ್ಸ್ಪೆಕ್ಟ್ರೆ, ನಾವೇನಿಲ್ ಮದುವೆ ವಿಷಯ ಮಾತಾಡ್ತಿದೀವ. ಸಮಾಚಾರ ಏನು ಅಂತ ಹೇಳಕ್ಕೆ ಬಿರ್ಬಿರ್ನೆ ನಿಪ್ಪೊಟ್ಟು ತೆಗೀರಿ. ಇವಳು ಹಬ್ಬ, ಅದು ನಿಪ್ಪಟ್ಟಲ್ಲ, ರಿಪೋರ್ಟು. ಅದನ್ನೇ ಬಿರ್ಬಿರ್ನೆ ಬರ್ಕೊಳ್ಳಿ. ನಿನ್ನೆ ರಾತ್ರಿ ಇಬ್ರು ಕಳ್ಳರು ಬಂದು ನಮ್ಮ ರೈತ ಜಾನಿ ಅವ್ರನ್ನ ಅದೇನಂತಾರಲ್ಲ ಮಧುರವ್ರೆ, ಕಿಡ್ನಾಪ್. ಅದನ್ನೇ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಒಳ್ಳೇದೈತಲ್ಲ. ಅಂದ್ರೆ ಜಾನಿ ಅವ್ರನ್ನ ಕಿಡ್ನಾಪ್ ಮಾಡೋದು ಒಳ್ಳೇದಾಗ್ಲಿಲ್ಲ ಅಂದೇಳಿ ಹೇಳ್ದೆ. ನೀವೆಂತ ಹೇಳ್ತೀರಿ ಗೌಡ್ರೆ? ಮೀಟು. ಸುಂದ್ರಿ ಮೇಡಮ್, ನೀವು ಎಂಥದ್ದೇ ಹೇಳಿ, ಆ ಕಿಡ್ನಾಪರ್ಸ್ ಕೈಯಿಂದ ಜಾನಿ ಅವ್ರನ್ನ ಬಿಡಿಸ್ಕೋಬಹುದು ಅಷ್ಟು ಸುಲಭ ಇಲ್ಲ ಮರ್ರೆ. ರೀ ಇನ್ಸ್ಪೆಕ್ಟರ್, ಒಬ್ಬ ಪೊಲೀಸ್ ಆಗಿ ಈ ರೀತಿ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ವಾ? ನಿಮಗ್ ಯಾರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಟ್ಟಿದ್ದು? ಅದಕ್ಕೆ ನಾ ಯಾವಾಗ್ಲೂ ಬಡ್ಕೊಳ್ಳೋದು, ಚಂದಾಗಿ ಓದ್ಬಿಟ್ಟು ಕೆಲಸ ತಗೋಬೇಕು ಅಂತ. ಅಡ್ಡಿಲ್ಲ, ನಂಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಸುಂದ್ರಿ ಮೇಡಮ್. ನಾನೇನಿದ್ರು ಸ್ಟ್ರೈಟಾಗಿ ಹೇಳ್ತೆ. ಸ್ಟ್ರೈಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಕ್ರಾಸಾಗಿ ಹೇಳಿ. ಅದು ನಾನು ಎಂತ ಹೇಳೋಕೆ ಬಂದೆ ಅಂದ್ರೆ ಸುಂದ್ರಿ ಮೇಡಮ್, ರೀ ಇನ್ಸ್ಪೆಕ್ಟರ್, ನಿಮ್ ಕಂತೆ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ಆದಷ್ಟು ಬೇಗ ನನ್ನ ಜಾನಿನ ಹುಡ್ಕೊಡಿ. ಇಲ್ಲ ಅಂದ್ರೆ ನಿಮ್ನ ಕೆಲ್ಸದಿಂದ ತೆಗ್ಸಾಕಕ್ಕೆ ಏನ್ ಮಾಡ್ಬೇಕೋ ನಾನು ಅದನ್ನ ಮಾಡಿಸ್ತೀನಿ. ಅಯ್ಯಬ್ಯಾ ಸುಂದ್ರಿ ಮೇಡಮ್, ಸಿಟ್ಟು ಮಾಡ್ಕೊಂಡ್ಬೇಡಿ ಮಾರ್ರೆ. ಸಿಟ್ಟು ಮಾಡ್ಕೊಂಡ್ರೆ ನೀವು ಚಂದ ಕಾಣ್ತಿಲ್ಲ. ನೀವು ಇದೇ ತರ ಮಾತಾಡ್ತಾ ಇದ್ರೆ ನಾ ಸಿಟ್ಟು ಮಾಡ್ಕೋಬೇಕಾಯ್ತದೆ. ಗೌಡ್ರೆ, ನೀವು ಸ್ವಲ್ಪ ಸುಮ್ನಿರಿ. ಇನ್ಸ್ಪೆಕ್ಟರ್, ಆದಷ್ಟು ಬೇಗ ಜಾನಿನ ಹುಡುಕಿ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಸುಂದ್ರಿ ಮೇಡಮ್, ನಾನು ಇಪ್ಪತ್ತಿಗೆ ಜಾನಿ ಅವರಿಗೆ ಎಂತ ಅಪ್ಪಕ್ಕೂ ಬಿಡೋದಿಲ್ಲ. ನೀವು ಆರಾಮಾಗಿ ಇದ್ದು ನನಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಈಗ ಕಾಣೆ ಆದವ್ರು ಯಾರು? ನಿಮ್ ತಾತ. ಇನ್ಸ್ಪೆಕ್ಟ್ರೆ, ಅಷ್ಟೊತ್ತಿಂದ ಬಡ್ಕತ್ತ ಇಲ್ವ ಅಣ್ಣಪ್ಪನವರು ಅಂತ. ಗೌಡ್ರೆ, ನೀವು ಸಿಟ್ಟು ಮಾಡ್ಕೊಂಡ್ಬೇಡಿ ಮರ್ರೆ. ನಾನು ಸುಮ್ಮನೆ ಫಾರ್ಮಾಲಿಟಿ ಸಿಕ್ಕಂಡೆ. ಬಜ್ರಂಗಿ ಇನ್ಸ್ಪೆಕ್ಟ್ರೆ, ನಿಮ್ ಭಜನೆನ ನಿಲ್ಲಿಸ್ಬಿಟ್ಟು ರಿಪೋರ್ಟ್ ಕೇಳಿಸ್ಕೊಂಡ್ ಬರ್ಕೊಳ್ಳಿ. ಗೌಡ್ರೆ, ನಾನು ಇಲ್ಲಿ ಭಜನೆ ಮಾಡೋಕೆ ಬರಲಿಲ್ಲ. ಸುಮ್ಮನೆ ಆಯ್ಕೊಂಡ್ರೆ ಸರಿ, ಇಲ್ದಿರ ಸ್ಟೇಷನಿಗೆ ಎತ್ತಾಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡೆ ಬರ್ಕ ಹಾಂಗೆ ಮಾಡ್ತೆ. ಸುಂದ್ರಿ ಮೇಡಮ್, ಜಾನಿ ಅವ್ರನ್ನ ಎಂತ ಕಿಡ್ನಾಪ್ ಮಾಡ್ರ ಅಂದೇಳಿ ನಿಮ್ಗೆ ಅನ್ಸುತ್ತೆ? ಪಾಪ್ರೆಡ್ಡಿ ಪಳ್ಳೆ ಬೆಟ್ಟದ ಗಣೇಶನ ದೇವಸ್ಥಾನದಲ್ಲಿ ಪಂಚಾಮೃತ ಕೊಟ್ಟಿದ್ರಂತೆ, ಒಟ್ಟಿಗೆ ಕೂತ್ಕೊಂಡು ತಿನ್ನಕ್ಕೆ. ರಿಪೋರ್ಟ್ ಬರ್ಕೊಳ್ಳಿ ಸೊನ್ನೆ. ಯಾವ ಕಾರಣಕ್ಕೆ ಅಂದ್ರೆ, ಹಾ, ಅವ್ರ ಹತ್ರ ಇರೋ ಫಾರ್ಮುಲಾನ ತಿಳ್ಕೊಳಕ್ ಮಾಡಿರ್ಬೋದು. ಜಾನಿ ಅವ್ರೆ, ಯಾಕೆ ಗಂಟ್ಲವ ಯಾಕೆ ಹಿಂಗೆ ಖರ್ಚ್ಕೊಂಡ್ ಬರ್ತಾ ಇದ್ರಿ? ಯಾರ ನೀವು? ಏನಾಯ್ತು?
ಜಾನಿ ಅವರು ನನಗೆ 3,000 ರೂಪಾಯಿ ಕೊಡ್ಬೇಕು. ಅದಕ್ಕೆ ಅದನ್ನ ಕೇಳೋಣ ಅಂತ ಬಂದಿದ್ದೀನಿ. ನೀನ್ ತರಕಾರಿ ಅಂತಾನೆ? ಹೌದು, ತರಕಾರಿ ಮಾರೋನೆ. ನಾನ್ ಯಾವಾಗಪ್ಪ ನಿನ್ನ ಹತ್ರ 3,000ಕ್ಕೆ ಆಗೋಷ್ಟು ತರಕಾರಿ ತಗೊಂಡಿದ್ದೆ? ಮೇಡಮ್, ಜಾನಿ ಅವರು 2-3 ದಿವಸದಿಂದ ನನ್ನ ಹತ್ರ ಬಂದು ದಿನ 10 kg ಮೆಣಸಿನಕಾಯಿ ತಗೊಂಡೋಗೋರು. ದುಡ್ಡು ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಬರೀ ಸಬು ಬೇಡೋರು. ಅದಕ್ಕೆ ದುಡ್ಡು ಕೇಳೋಣ ಅಂತ ಮನೆಗೆ ಬಂದಿದ್ದೀನಿ. ಮಧುರವ್ರೆ, ಅಣ್ಣಯ್ಯಪ್ಪನವರು ರಾತ್ರಿ ಹೆಂಗೆ ಮೆಣಸಿನ್ಕಾಯಿ ಬೆಳೀತಾ ಇದ್ರು ಅಂತ ನನಗೆ ಈಗ ಅರ್ಥ ಆಯ್ತು. ನಂಗೂ ಗೊತ್ತಾಯ್ತು ಸುಂದ್ರಿ ಮೇಡಮ್. ನಂಗೂ ಅರ್ಥ ಆಯ್ತು, ಆದ್ರೆ ನಂಗೆ ಏನೂ ಅರ್ಥ ಆಯ್ತಾ ಇಲ್ಲ. ಹೊಸಿ ಹೊತ್ತಿರು ಅರ್ಥ ಮಾಡಿಸ್ತೀನಿ. ಅಣ್ಣಯ್ಯಪ್ಪನವ್ರ ದುಡ್ಡು ನಾನೇ ಕೊಡ್ತೀನಿ, ತಗೊಂಡು ಹೋಗ್ಬಿಡಪ್ಪ. ಸರಿ ಗೌಡ್ರೆ, ನಿಮಗೆ ಭಾರಿ ಉಪಕಾರ ಆಯ್ತು. ನಾ ಇನ್ನು ಬರ್ತೀನಿ. ಹಾಂ. ಅಯ್ಯೋ ದಡ್ಡು ಬಡ್ಡತ್ತದೆ. ನಿನಗೆ ಅದೆಲ್ಲ ಅರ್ಥ ಆಗಿದ್ರೆ ದಿನ ಅಣ್ಣಯ್ಯಪ್ಪನವ್ರಿಗೆ ಅಡುಗೆ ಮಾಡಿ ಉಣ್ಣಕ್ಕೆ ಯಾಕೆ ಇಕ್ತಿದ್ದೆ? ಮಧು, ಆ ಕಿಡ್ನಾಪರ್ಸು ನನಗೆ ಎಷ್ಟೇ ಹಿಂಸೆ ಕೊಟ್ಟರು ನಾನು ಮಾತ್ರ ಫಾರ್ಮುಲಾ ಯಾವುದು ಅಂತ ಹೇಳಿಲ್ಲ ಕಣವ. ಫಾರ್ಮುಲಾ ಗೊತ್ತಿದ್ರೆ ತಾನೆ ಹೇಳೋದಕ್ಕೆ. ಏನ್ ನಿನ್ ಮಾತಿನ ಅರ್ಥ? ನಿಮ್ ಫಾರ್ಮುಲಾ ಸೀಕ್ರೆಟ್ ಏನು ಅಂತ ಈಗಷ್ಟೇ ತರಕಾರಿ ಅವ್ನು ಬಂದು ಹೇಳಿ ಹೋದ. ಅಣ್ಣಯ್ಯಪ್ಪನವ್ರೆ, ನಮಗೆ ಬ್ಯಾನ್ಸಕ್ ನೋಡಿದ್ಯಾ? ಅದಕ್ಕೆ ನಾವೇ ನಿಮ್ಗೆ ಬೆಂಚ್ ಕಲ್ ತಕೊಂಡ್ ಬ್ಯಾನಿಸ್ಬಿಟ್ಟು